ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂದಿನವರಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಕಾವ್ಯ ಭಾಗದಲ್ಲಿ ಇಟ್ಟಿರ್ತಕ್ಕಂತಹ ಮೂರನೇ ಪದ್ಯವಾದ ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಇದನ್ನ ಬರೆದಿರ್ತಕ್ಕಂತಹ ಕವಿ ಯಾರು? ಹರಿಹರ. ಹಾಗಾದ್ರೆ ಹರಿಹರನ ಪರಿಚಯವನ್ನ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ರಗಳೆ ಕವಿ ಹರಿಹರ. ಈತನ ಕಾಲ 1190ರಿಂದ 1250. ಈತ ರಗಳೆ ಕವಿ ಅಂತಲೇ ಪ್ರಸಿದ್ಧನಾಗಿದ್ದಾನೆ. ಏತಕ್ಕೆ ಅಂದ್ರೆ ನಡುಗನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಬರುವಂತಹ ವಿಶಿಷ್ಟವಾದ ಪ್ರಕಾರವಾದ ಈ ರಗಳೆಯನ್ನ ಈತ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲು ಪರಿಚಯಿಸ್ತಾನೆ. ನೂರಾರು ರಗಳೆಗಳನ್ನ ಈತ ರಚಿಸ್ತಾನೆ. ವಿಪುಲವಾದ ರಗಳೆ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ರಿಂದ ಈತನನ್ನ ರಗಳೆ ಕವಿ ಅಂತಲೇ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿ ಪ್ರಸಿದ್ಧಗೊಂಡಿದ್ದಾನೆ. ಈತ ದ್ವಾರ ಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಿಕನಾಗಿದ್ದಾನೆ. ಕರ್ಣಿಕ ಅಂದ್ರೆ ಲೆಕ್ಕಾಚಾರವನ್ನ ನೋಡ್ಕೊಳ್ಳುವಂತಹವನು, ಲೆಕ್ಕಪತ್ರಗಳನ್ನ ಬರೆದಿಡುವಂತಹವನು. ರಾಜಾಶ್ರಯವನ್ನ ಈತ ತಿರಸ್ಕರಿಸಿ ಹಂಪೆ ವಿರೂಪಾಕ್ಷ ಸನ್ನಿಧಿಗೆ ಕಾವ್ಯ ರಚನೆಗೆ ತೊಡಗಿಸ್ಕೊಳ್ತಾನೆ. ಇದಕ್ಕೆ ಒಂದು ದಂತಕಥೆ ಇದೆ ವಿದ್ಯಾರ್ಥಿಗಳೇ. ಏನಾ ದಂತಕಥೆ ಅಂದ್ರೆ, ಒಮ್ಮೆ ಈತ ರಾಜನಿಗೆ ಲೆಕ್ಕವನ್ನ ತೋರಿಸ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ತನ್ನ ಕೈಯನ್ನ ಹೀಗೆ ಉಜ್ಕೊಳ್ತಾನೆ. ಏತಕ್ಕೆ ಕೈಯನ್ನ ಈ ರೀತಿ ಉಜ್ಕೊಂಡೆ ಅಂತ ಹೇಳಿ ರಾಜ ಪ್ರಶ್ನೆ ಮಾಡ್ತಾನೆ. ಆಗ ಅವನು ಹೇಳ್ತಾನೆ ಉತ್ತರವಾಗಿ, ಹಂಪೆಯ ವಿರೂಪಾಕ್ಷ ಸನ್ನಿಧಿಯಲ್ಲಿ ಅರ್ಚನೆ ನಡೆಯುವಂತಹ ಸಂದರ್ಭದಲ್ಲಿ ಜವನಿಕೆ ಹೊತ್ತಿ ಹುರಿತಾ ಇತ್ತು. ಜವನಿಕೆ ಅಂದ್ರೆ ದೇವರ ಮುಂದೆ ಹಾಕಿರ್ತಕ್ಕಂತಹ ಪರದೆ ಬಟ್ಟೆ. ಆ ಪರದೆ ಬಟ್ಟೆ ಹತ್ಕೊಂಡು ಹುರಿತಾ ಇತ್ತು. ಅದನ್ನ ನಾನು ನಂದಿಸುತ್ತಿದ್ದೆ ಅಂತ ಹೇಳ್ತಾನೆ. ರಾಜನಿಗೆ ಒಂದು ರೀತಿ ವಿಪರ್ಯಾಸ ಅನ್ಸುತ್ತೆ. ಎಲ್ಲೋ ಇರ್ತಕ್ಕಂತಹ ದೇವಾಲಯದ ಜವನಿಕೆಯನ್ನು ನೀನು ಇಲ್ಲಿ ನಂದಿಸೋದಕ್ಕೆ ಹೇಗ್ ಸಾಧ್ಯ ಅಂದಾಗ ಅವರಿಬ್ಬರ ಮಧ್ಯೆ ಚರ್ಚೆ ಆಗುತ್ತೆ. ಹಾಗೆ ಹಂಪೆಗೆ ರಾಜ ದೂತರನ್ನ ಕಳಿಸ್ತಾನೆ. ಕಳಿಸಿ ಆಗಿ ಅಲ್ಲಿ ಏನ್ ನಡೀತು ಅನ್ನುವಂತಹ ಸತ್ಯಾಂಶವನ್ನು ತಿಳ್ಕೊಳ್ತಾನೆ. ಆಗ ಅಲ್ಲಿಯ ಅರ್ಚಕರು ಹೇಳ್ತಾರೆ, ಹೌದು, ಜವನಿಗೆ ಹೊತ್ತಿ ಹುರಿದಿದ್ದು ನಿಜ. ಆ ಸಂದರ್ಭದಲ್ಲಿ ಭಕ್ತನೊಬ್ಬ ಬಂದು ಇದನ್ನ ನಂದಿಸಿ ಹೋದ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಈ ಒಂದು ಘಟನೆಯ ನಂತರ ಹರಿಹರ ಕವಿ ತನ್ನನ್ನು ತಾನು ಸಂಪೂರ್ಣವಾಗಿ ಹಂಪೆ ವಿರೂಪಾಕ್ಷನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಆತನ ಸನ್ನಿಧಿಗೆ ಬಂದು ಅರ್ಚನೆಯನ್ನು ಮಾಡ್ತಾ ಹಾಡ್ತಾ ಕಾವ್ಯ ರಚನೆಯಲ್ಲಿ ತೊಡಗಿಕೊಳ್ತಾನೆ. ಶಿವ ಮತ್ತು ಶಿವಭಕ್ತರನ್ನೇ ಕುರಿತು ಕಾವ್ಯವನ್ನ ರಚಿಸುವಂತಹ ದಿಟ್ಟ ನಿಲುವನ್ನ ಈತ ತಳಿತಾನೆ. 100ಕ್ಕೂ ಹೆಚ್ಚು ರಗಳೆಗಳನ್ನ ರಚಿಸ್ತಾನೆ. ಗಿರಿಜಾ ಕಲ್ಯಾಣ ಎನ್ನುವಂತಹ ಚಂಪು ಕಾವ್ಯವನ್ನ ಕೂಡ ಈತ ರಚಿಸಿದ್ದಾನೆ. ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆ ಅಷ್ಟಕ ಎನ್ನುವಂತಹ ಕೃತಿಗಳನ್ನು ಕೂಡ ಈತ ರಚಿಸಿದ್ದಾನೆ. ಹರಿಹರನ ರಗಳೆಗಳ ಮೂಲ ದ್ರವ್ಯ ಹರಭಕ್ತಿ. ಶಿವಭಕ್ತರು ಇವನ ಕಥಾನಾಯಕರು. ಇವರು ಒಂದಲ್ಲ ಒಂದು ರೀತಿ ಗುಪ್ತ ಭಕ್ತಿಯಿಂದ ಶಿವನನ್ನ ಆರೋಗಿಸುವವರೇ ಆಗಿರುತ್ತಾರೆ. ಭಕ್ತರ ಗುಪ್ತ ಭಕ್ತಿಯನ್ನ ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಮಾರುವೇಷದ ಮೂಲಕ ಭಕ್ತರನ್ನ ಪರೀಕ್ಷಿಸುವುದರ ಜೊತೆಗೆ ಅವರ ಭಕ್ತಿಯನ್ನು ಪ್ರಕಟಗೊಳಿಸುವುದೇ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆಗೆ ನಂಬಿಯಣ್ಣನ ರಗಳೆ, ಇಳೆಯಾಂಡ ಗುಡಿಮಾರರ ರಗಳೆ, ಹೀಗೆ ಅನೇಕ ರಗಳೆಗಳನ್ನು ನಾವು ಹೆಸರಿಸಬಹುದು ವಿದ್ಯಾರ್ಥಿಗಳೇ. ನೀವು ಒಂದು ಚಲನಚಿತ್ರ ಬಂದಿತ್ತು ನೋಡ್ರಿ, ಭಕ್ತ ಸಿರಿಯಾಳ ಅನ್ನುವಂತಹ ಒಂದು ಚಲನಚಿತ್ರ. ಅದರಲ್ಲಿ ಶಿವ ತನ್ನ ಭಕ್ತರನ್ನ ಯಾವ್ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡಿ ಕೊನೆಗೆ ಅವನು ದರ್ಶನವನ್ನು ಕೊಡ್ತಾನೆ ಅಲ್ವರ. ಹಾಗೆ ಭಕ್ತರನ್ನ ನಾನಾ ರೀತಿಯಲ್ಲಿ ಶಿವ ಹರಿಹರನ ಕಾವ್ಯದಲ್ಲಿ ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಕೊರೆದು ನೋಡುವ, ನಂತರ ಪೊರೆದು ನೋಡುವ, ದೈವ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಸಾಕಷ್ಟು ರೀತಿಯ ಕಷ್ಟಗಳನ್ನ ಕೊಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಆನಂತರ ಅವರಿಗೆ ಪ್ರಸನ್ನನಾಗ್ತಾನೆ. ಒಲಿದಾದ ನಂತರ ಭಕ್ತಿ ಎಂತಹ ಶ್ರೇಷ್ಠ, ಭಕ್ತ ಯಾವ ರೀತಿ ಇರಬೇಕು ಅನ್ನುವಂತಹ ನಡೆನುಡಿಗಳನ್ನ ತೋರಿಸ್ಕೊಡುವಂಥದ್ದು ಇವನ ಕಾವ್ಯದ ಬಹಳಷ್ಟು ಒಂದು ತಿರುಳುಗಳಾಗಿರುತ್ತೆ ವಿದ್ಯಾರ್ಥಿಗಳೇ. ಪ್ರಸ್ತುತ ಈ ಒಂದು ರಗಳೆ ಚೆನ್ನಯ್ಯನ ಶಿವಭಕ್ತಿಯನ್ನ ಅನಾವರಣಗೊಳಿಸುತ್ತದೆ.
ಚೆನ್ನಯ್ಯ ಯಾರು, ಅವನ ಶಿವಭಕ್ತಿ ಎಂತಹದ್ದು, ಅವನು ಎಲ್ಲಿದ್ದ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಚೋಳ ನಾಡಿನಲ್ಲಿ ಹರಿಯುತ್ತಿರುವಂತಹ ಕಾವೇರಿಯ ವರ್ಣನೆಯನ್ನ ನಾವಿಲ್ಲಿ ನೋಡ್ತೀವಿ. ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳ ಭಕ್ತಿಯೇ ಶ್ರೇಷ್ಠವೆಂದು ಸಾರುವಂತಹ ವಿಚಾರ ಪ್ರಸ್ತುತ ಈ ಒಂದು ರಗಳೆಯಲ್ಲಿ ಇದೆ ಅಂತ ಹೇಳ್ತಾರೆ. ಶೀರ್ಷಿಕೆ ದೇವನೊಲಿದನ ಕುಲವೇ ಸತ್ಕುಲಂ. ದೇವ ಅಂದ್ರೆ ಯಾರು? ಪರಮಾತ್ಮ. ಪರಮಾತ್ಮ ಒಲಿದಂತಹ ಕುಲವೇ ಸತ್ಕುಲ. ಕುಲ ಅಂದ್ರೆ ನಾವು ಸಾಧಾರಣವಾಗಿ ಜಾತಿ ಅಂತ ಹೇಳ್ತೀವಲ್ವಾ. ಅಂದ್ರೆ ಯಾವ ಜಾತಿ ಶ್ರೇಷ್ಠವಾದುದು? ಸತ್ ಪ್ಲಸ್ ಕುಲ ಸತ್ಕುಲ. ಸತ್ಕುಲ ಅಂದ್ರೆ ಶ್ರೇಷ್ಠವಾದಂತಹ ಕುಲ. ಯಾವುದು ಶ್ರೇಷ್ಠವಾದಂತಹ ಕುಲ? ದೇವನು ಒಲಿದಂತಹ ಕುಲವೇ ಶ್ರೇಷ್ಠವಾದಂತಹದ್ದು. ಅದಕ್ಕೆ ಹೊರತಾಗಿ ಮನುಷ್ಯ ಮಾಡ್ಕೊಂಡಿರ್ತಾನಲ್ಲ ಈ ಜಾತಿಯ ವ್ಯವಸ್ಥೆಗಳಲ್ಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ, ಇಂತಹ ಜಾತಿಗಳು ನಿಜವಾಗಿ ಶ್ರೇಷ್ಠ ಅಲ್ಲ. ಪರಮಾತ್ಮನ ಅಂತರಂಗವನ್ನ ಮುಟ್ಬೇಕು ನಾವು. ನಮ್ಮ ಭಕ್ತಿ ಕುಸುಮ ಪರಮಾತ್ಮನಿಗೆ ಅರ್ಪಿತವಾದಾಗ ಅದು ಪರಮಾತ್ಮ ಮೆಚ್ಚಿದಂತಹ ಕುಲವೇ ಶ್ರೇಷ್ಠ ಕುಲ ಅಂತ ಹೇಳುವಂತಹದ್ದು ಪ್ರಸ್ತುತ ಈ ಒಂದು ಶೀರ್ಷಿಕೆಯ ಸಾಲಿನ ಅರ್ಥ. ಇದನ್ನೇ ಸರ್ವಜ್ಞ ಕವಿ ಹೇಳ್ತಾನೆ. ಜಾತಿ ಎಂತಹ ಜಾತಿಯ ಬಗ್ಗೆ? ದೇವನೊಲಿದಾತನೇ ಜಾತ ಸರ್ವಜ್ಞ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾನೆ. ಇದನ್ನೇ ಕನಕದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಹೇಳ್ತಾರೆ. ನಾವು ಮಾನವ ಕುಲ ತಾವೊಂದೇ ವಲಂ ಎನ್ನುವಂತಹ ರೀತಿಯಲ್ಲಿ ಬದುಕಬೇಕು. ಇದನ್ನೇ ಪಂಪ ಆದಿಕವಿ 10ನೇ ಶತಮಾನದಲ್ಲಿ ಹೇಳ್ದ. ನಂತರ ಕುವೆಂಪುರವರು ವಿಶ್ವಮಾನವ ಸಂದೇಶದಲ್ಲಿ ಕೂಡ ಹೇಳಿದ್ರು. ಹಾಗೆ ನಮ್ಮ ಪ್ರಾಚೀನ ಕನ್ನಡ ಕಾವ್ಯಗಳು ಕೂಡ ಇದಕ್ಕೆ ನಿದರ್ಶನ ಆಗ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಅಂತಹ ಒಂದು ಶ್ರೇಷ್ಠವಾದಂತಹ ಒಂದು ಕೃತಿ ಈ ಹರಿಹರನ ರಗಳೆ. ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಒಂದು ಪದ್ಯಭಾಗ. ಪೂರ್ವ ಪೀಠಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡೋಣ. ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರುವುದಿಲ್ಲ. ಸೃಷ್ಟಿ, ದೈವ ಸೃಷ್ಟಿ ಎಲ್ಲರಿಗೂ ಒಂದೇ ಸಮಾನವಾಗಿರುತ್ತೆ. ಉದಾಹರಣೆಗೆ ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ತಾಯಿ ಗರ್ಭದಲ್ಲಿ ಎಲ್ಲರೂ ನವಮಾಸಗಳ ಆಶ್ರಯವನ್ನ ಪಡಿಬೇಕಪ್ಪ. ಬಡವ ಅಂತ ಹೇಳಿ ಅವನು ಬೇಗ ಹುಟ್ಟೋದಾಗ್ಲಿ, ಶ್ರೀಮಂತ ಅಂತ ಹೇಳಿ ಅವನು 12 ತಿಂಗಳು ತಾಯಿ ಗರ್ಭದಲ್ಲಿ ಇರೋದಾಗ್ಲಿ ಸಾಧ್ಯತೆ ಇಲ್ಲ. ಬಡವನೇ ಆಗ್ಲಿ ಶ್ರೀಮಂತನೇ ಆಗ್ಲಿ ತಾಯಿ ಗರ್ಭದಲ್ಲಿ ನವಮಾಸಗಳ ಆಶ್ರಯವನ್ನ ಪಡೆದೇ ಹುಟ್ಟಬೇಕು. ಅವನ ಮೈಯಲ್ಲಿ ಕೂಡ ರಕ್ತ ಹರಿಯುತ್ತೆ, ಹಾಗೆ ಬಡವನ ಮೈಯಲ್ಲಿ ಕೂಡ ರಕ್ತ ಹರಿಯುತ್ತೆ. ಕೆಂಪಾಗೇ ಇರುತ್ತೆ. ಅದು ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ. ಎಲ್ಲರಿಗೂ ಒಂದೇ ಭೂತಲ ಒಂದೇ ಅಂತ ಹೇಳ್ತಾರಲ್ಲ, ಅಂತಹ ಈ ದೈವ ಸೃಷ್ಟಿಯಲ್ಲಿ ಯಾರಿಗೂ ಭೇದ ಭಾವವನ್ನ ಮಾಡಿಲ್ಲ. ಆದರೆ ಈ ಮನುಷ್ಯ ಏನ್ ಮಾಡ್ತಾನೆ? ತರತಮ ಭಾವನೆಗಳನ್ನ ತನ್ನಷ್ಟಕ್ಕೆ ತಾನೇ ಸೃಷ್ಟಿಸ್ಕೊಂಡ್ಬಿಟ್ಟಿದ್ದಾನೆ. ಎಂತಹ ಭಾವನೆಗಳು? ಆಳು ಅರಸ, ಉಚ್ಚ ನೀಚ, ಬಡವ ಬಲಿದ ಮುಂತಾದ ವರ್ಗ ಭೇದಗಳು ಆಧುನಿಕ ಸಮಾಜವನ್ನ ಅತಿಯಾಗಿ ಕಾಡ್ತಾ ಇದ್ದಾವೆ. ಏಯ್ ನಾನು ರಾಜ, ನೀನು ಆಳು. ಏಯ್ ನಾನು ಉಚ್ಚ, ನೀನು ನೀಚ. ಏಯ್ ನಾನು ಬಲಿದ, ನೀನು ಬಡವ. ಈ ರೀತಿಯಾಗಿ ವರ್ಗ ತರತಮ ಭಾವನೆಯನ್ನ, ಜಾತಿ ಭೇದಗಳನ್ನ ಗುರ್ತಿಸ್ಕೊಳ್ತಾ ಇವತ್ತು ಸಮಾಜ ಅತಿಯಾಗಿ ಕೆಟ್ಟು ಹೋಗ್ತಾ ಇದ್ದಾವೆ. ಯಾವುದೇ ವಿಚಾರಕ್ಕೆ ತಗೊಳ್ಳಿ, ಇವೇ ಮೂಲ ಮಂತ್ರವಾಗಿದ್ದಾವೆ. ಸುಮ್ಮನೆ ಜಾತ್ಯಾತೀತ ಅಂತ ಹೇಳ್ತೀವಿ, ಜಾತಿಯ ಅತೀತವಾಗಿ ಮೆರಿತಾ ಇದೆ ಇವತ್ತಿನ ಈ ಸಮಾಜದಲ್ಲಿ. ಇಂತಹ ತಾರತಮ್ಯಗಳನ್ನ ಮೀರಿ ನಿಲ್ಲುವಂತಹ ಒಂದು ಕನ್ನಡ ಪ್ರಾಚೀನವಾದಂತಹ ಕಾವ್ಯದಲ್ಲಿ ಈ ಒಂದು ವಿಚಾರವನ್ನ ನಾವು ನಿದರ್ಶನವಾಗಿ ತಿಳ್ಕೊಳ್ಬಹುದು ವಿದ್ಯಾರ್ಥಿಗಳೇ. ಪದ್ಯಭಾಗವನ್ನ ನೋಡೋಣವಾ? ಶ್ರೀ ಶಿವನ ಸಜ್ಜೆಯೆನಿಸುವ ಚೋಳ ದೇಶವದು, ಏಷ ಭಕ್ತೌರಜಕ್ಕೆ ನಿಜ ಸುಖ ನಿವಾಸವದು. ಬೆಳೆಯಿಲ್ಲದಿಳೆಯಿಲ್ಲ, ಬನವಿಲ್ಲ, ದೂರಿಲ್ಲ, ನೆಳಲ ತಂಪಿಲ್ಲದಾರವೇ ಇಲ್ಲದೆಡೆಯಿಲ್ಲ. ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ.
ಹರಿದಳಾದೇಶದೊಳು ಹರಭಕ್ತಿ ರಸದಂತೆ ಧರಣಿ ತಳಕ್ಕಮೃತ ವಿಮಲವಾರಿದಿಯಂತೆ ಇಂತಪ್ಪದೇಶಮಂ ಪಾಲಿಸುವ ಭೂಮಿಪಂ ಸಂತತಂ ಕರಿಕಾಲ ಚೋಳನೆಂಬ ನೃಪಂ ಕರಿಕಾಲ ಚೋಳನೆಂಬ ನೃಪಂ. ಆ ಚೋಳನೊಪ್ಪುವ ರಾಜಧಾನಿಯಳು ವಾಚಾಮಗೋಚರವನೆನಿಸಿದಂತವನಿಯಳು ಜಾತಿ ಮಾದರ ಚನ್ನನೆಂಬ ನಾಮಮಂ ತನಗೆ ಓತಿರ್ಪುದನ್ವತ್ತವಾಗಿ ಮೆರೆದುರ್ವರಿಗೆ ಇದ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂಭೀರಿದಿಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನೆಡೆಗೊಂಡ ನುಲಿದಂದು ಕಂಪಣದ ಹುಲ್ಲ ಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನಚ್ಚಿಸುತ್ತಿಪ್ಪ ನೊಡಗೂಡಿ. ಅರ್ಥಗಳನ್ನು ನೋಡೋಣ. ಸಜ್ಜೆ ಅಂದ್ರೆ ಲಿಂಗವಸ್ತ್ರ, ನೆಲೆ, ಶಯನ. ರಜ ಅಂದ್ರೆ ಗುಂಪು, ಸಮೂಹ. ಆರವೆ ಅಂದ್ರೆ ಆರಮೆ, ಉದ್ಯಾನ. ಕಾವೇರಿ, ಕಾವ ಪ್ಲಸ್ ಏರಿ, ಕಾವೇರಿ, ಕಾಪಾಡುವ ನೀರು. ಸೋವೇರಿ, ಸೋವ ಪ್ಲಸ್ ಏರಿ, ಸೋವೇರಿ, ಪಾಪ ನಿವಾರಿಸುವ ತೀರ್ಥ. ವಾಚಾಮ ಗೋಚರ, ಮಾತಿಗೆ ನಿಲುಕದ. ಓತು, ಒಂದಾಗಿ, ಒಲಿದು. ಬೀರದ, ಪ್ರಕಟಗೊಳ್ಳದ. ಕಂಪಣ, ಕಂಪಣ ಅಂದ್ರೆ ಕವಳ, ಮೇವು. ಸೊಂಪು ಅಂದ್ರೆ ಸೊಗಸು. ತಿಲ ಅಂದ್ರೆ ಎಳ್ಳು. ಕಾಷ್ಟ ಅಂದ್ರೆ ಕಟ್ಟಿಗೆ. ನಿಧಾನ ಅಂದ್ರೆ ಸಂಪತ್ತು. ಕಾಂತಾರ, ಕಾಡು. ದಿಂಟೆ ಅಂದ್ರೆ ದಿಣ್ಣೆ. ಅಭವ ಅಂದ್ರೆ ಶಿವ. ಹರವರಿ ಅಂದ್ರೆ ಹರವು, ವಿಸ್ತಾರ. ಹೊರೆಯೇರು ಅಂದ್ರೆ ಉಬ್ಬು. ಪಡ್ಡಳಿ ಅಂದ್ರೆ ಕೆಂಜಾಜಿ, ಪಾದರಿ. ಓವು ಅಂದ್ರೆ ಉಪಚರಿಸು. ಇಂಪು, ಇಂಬು ಅಂದ್ರೆ ಪ್ರೀತಿ. ತುರಗ ಅಂದ್ರೆ ಕುದುರೆ. ಸಾದರ ಅಂದ್ರೆ ಆಧರ. ವತ್ಸರ ಅಂದ್ರೆ ವರ್ಷ. ಇದರಲ್ಲಿ ನಿಮಗೆ ತಿಲ ಅಲ್ಲಿಂದ ಮುಂದಿನ ಸ್ಟ್ಯಾನ್ಜಾಕ್ ಹೋಗುತ್ತೆ. ಈ ಭಾಗದಲ್ಲಿ ಇಲ್ಲದೆ ಇರ್ತಕ್ಕಂತಹ ಅರ್ಥಗಳನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ, ಕಿವಿ ಮೇಲೆ ಬಿದ್ದಿರಲಿ ಅಂತ. ಆದರೆ ಈ ಪದ್ಯ ಭಾಗದಲ್ಲಿ ಬರುವಂತಹ ಅರ್ಥವನ್ನು ನಾನು ತಿಳಿಸಿ ಹೇಳ್ತಾನೆ ಮುಂದಕ್ಕೆ ಹೋಗೋಣ. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು. ಶ್ರೀ ಅಂದರೆ ಶ್ರೀಕಾರ, ಶುಭ. ಶಿವನ ಸಜ್ಜೆ, ಸಜ್ಜೆ ಅಂದರೆ ಶಯನಗೃಹ. ಶಿವನ ಶಯನಗೃಹ ಅಂದರೆ ನೆಲೆಸಿರ್ತಕ್ಕಂತಹ ಪರಮಾತ್ಮನ ನೆಲೆಸಿರ್ತಕ್ಕಂತಹ ದೇಶ ಯಾವುದು? ಚೋಳ ದೇಶ. ಶಿವ ಸರ್ವಾಂತರ್ಯಾಮಿ, ಎಲ್ಲ ಕಡೆಯಲ್ಲೂ ಇರ್ತಾನೆ, ಸೃಷ್ಟಿಯೇ ಅವನದು. ಹಾಗಾಗಿ ಅವನಿಲ್ಲದೆ ಇರ್ತಕ್ಕಂತಹ ಜಾಗವೇ ಇಲ್ಲ, ಎಲ್ಲ ಕಡೆಯೂ ಇರ್ತಾನೆ. ಆದರೆ ಅವನು ಮಲಗಿಕೊಳ್ಳುವಂತಹ ಶಯನಗೃಹದಂತೆ ಇರುವಂತಹ ಜಾಗ ಯಾವುದು? ಚೋಳ ದೇಶ. ಶಿವನ ಸಜ್ಜೆ ಎನಿಸಿರುವಂತಹ ದೇಶ ಯಾವುದು? ಚೋಳ ದೇಶ. ಚೋಳ ದೇಶ ಯಾರು ನೆಲೆಸಿರುವಂತಹ ನೆಲೆವೀಡಾಗಿದೆ? ಶಿವನ ಸಜ್ಜೆ ಅಲ್ವಾ? ಶ್ರೀ ಶಿವನ ಸಜ್ಜೆ ಎನಿಸಿರುವ ಚೋಳ ದೇಶವದು. ನಿಜವಾದ ಸುಖವಾದ ನಿವಾಸ ಯಾರಿಗೆ? ಈಶ ಭಕ್ತೌರಜಕ್ಕೆ. ಈಶ ಅಂದ್ರೆ ಶಿವ ಪರಮಾತ್ಮ, ಭಕ್ತ ಅಂದ್ರೆ ಭಕ್ತರ ಗುಂಪು, ರಜ ಅಂದ್ರೆ ಗುಂಪು. ಶಿವನ ಭಕ್ತರ ಗುಂಪಿಗೆ ನಿಜವಾದ ಸುಖದ ನಿವಾಸವಾಗಿತ್ತು ಯಾವುದು? ಚೋಳ ದೇಶ. ದೇವರು ಅಷ್ಟು ಸಮೃದ್ಧವಾದ ರೀತಿಯಲ್ಲಿ ತೃಪ್ತಿಯಾಗಿ ನೆಲೆಗೊಂಡಿದ್ದಾನೆ ಅಂದ್ರೆ ಜನತೆಗೆ ಅಲ್ಲಿ ಸುಖ ಸಮೃದ್ಧಿ ಇದ್ದೇ ಇರುತ್ತೆ ತಾನೆ. ಅಂತಹ ವಿಚಾರವನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಈ ಚೋಳನಾಡು ದೇಶ ಹೇಗಿತ್ತಪ್ಪ ಅಂದ್ರೆ, ಬೆಳೆ ಇಲ್ಲದಿಳೆ ಇಲ್ಲ. ಈ ಒಂದು ಇಳೆ ಅಂದ್ರೆ ಭೂಮಿ. ಶಿವನು ನೆಲೆಸಿರ್ತಕ್ಕಂತಹ ಈ ಭೂಮಿಯಲ್ಲಿ ಬೆಳೆ ಇಲ್ಲದೆ ಇರ್ತಕ್ಕಂತಹ ಜಾಗವೇ ಇಲ್ವಂತೆ. ಎಲ್ಲಿ ನೋಡಿದ್ರು ಭತ್ತ, ತೆಂಗು, ಕಬ್ಬು, ಬಾಳೆ, ಅಡಿಕೆ, ಹೀಗೆ ನಾನಾ ರೀತಿಯ ಬೆಳೆಗಳು ಅಲ್ಲಿ
ಬೆಳೆದಿದ್ವು. ಆ ಭೂಮಿ ಬಂಜರಾದಂತಹ ಭೂಮಿಯಲ್ಲ, ಸಮೃದ್ಧವಾದ ಫಲವನ್ನು ಕೊಡುವಂತಹ, ಬೆಳೆಯನ್ನು ಕೊಡುವಂತಹ ಭೂಮಿಯಾಗಿತ್ತು. ಹಾಗಾಗಿ ಆ ಭೂಮಿ ಎತ್ತ ನೋಡಿದರತ್ತ ಶಾಲಿವನ, ಅಡಿಕೆ, ತೆಂಗು, ಕಂಗು ಇಂತಹವೆಲ್ಲವೂ ಇದ್ವು ಅಂತ ಹೇಳ್ತಾ ಇದ್ದಾರೆ. ಬೆಳೆ ಇಲ್ಲದಿಳೆ ಇಲ್ಲ, ಬನವಿಲ್ಲ ದೂರಿಲ್ಲ. ಬನ ಅಂದ್ರೆ ಕಾಡು, ಕಾಡಿಲ್ಲದೆ ಇರ್ತಕ್ಕಂತಹ ಊರು ಇಲ್ವೇ ಇಲ್ಲ. ಎಲ್ಲಾ ಕಡೆಯೂ ಕೂಡ ಕಾಡು ಸಮೃದ್ಧವಾಗಿ ಇರುತ್ತೆ. ನೆಳಲ ತಂಪಿಲ್ಲ, ದಾರವೇ ಇಲ್ಲ. ನೆಳಲು ತಂಪು ಎಲ್ಲಾ ಕಡೆ, ದಾರವೇ ಅಂದ್ರೆ ಆರವೇ. ನೆಳಲ ತಂಪಿಲ್ಲ, ದಾರವೇ ಅಂದ್ರೆ ಉದ್ಯಾನವನ. ಎಲ್ಲಿ ನೋಡಿದ್ರು ಕೂಡ ಆ ಊರಲ್ಲಿ ಉದ್ಯಾನವನಗಳು ಕಾಣ್ತಾ ಇದ್ವು. ಆ ಉದ್ಯಾನವನಗಳು ಹಚ್ಚ ಹಸಿರಿನಿಂದ ಕೂಡಿರ್ತಾ ಇದ್ವು, ಮರ ಗಿಡಗಳಿಂದ ತುಂಬಿರ್ತಾ ಇದ್ವು. ಹಾಗಾಗಿ ಅಲ್ಲಿ ನೆರಳು ಎಲ್ಲಾ ಕಾಲದಲ್ಲಿ ಇರ್ತಾ ಇತ್ತು. ನೆಳಲ ತಂಪಿಲ್ಲದೆ ಇರ್ತಕ್ಕಂತಹ ಉದ್ಯಾನವನಗಳೇ ಇಲ್ಲ. ಇವತ್ತು ಹೆಸರಿಗೆ ಮಾತ್ರ ಉದ್ಯಾನವನ ಅಂತ ಹೇಳ್ಬಿಟ್ಟು ಬೆಂಗಾಡೋದು ಬೇಯ್ತಾ ಇರ್ತವೆ. ಆದ್ರೆ ಅಲ್ಲಿ ಹಾಗಲ್ಲ, ನೆಳಲ ತಂಪು ಎಲ್ಲಾ ಉದ್ಯಾನವನಗಳಲ್ಲಿ ಕೂಡ ಇರ್ತಾ ಇತ್ತು. ಹಿಂದಿನ ಕಾಲದಲ್ಲಿ ಒಂದ್ ಮಾತು ಹೇಳೋರು. ಏನ್ ಮಾತು ಹೇಳೋರು? ಊರ್ಗೊಂದು ಕೆರೆ ಕಟ್ಸು, ಕೇರಿಗೊಂದು ಉದ್ಯಾನವನನ ನಿರ್ಮಿಸು, ಮತ್ತೆ ಮನೆಗೊಂದು ಬಾವಿ ತೋರ್ಸು ಅಂತ ಹೇಳೋರು. ಅಂತಹ ರೀತಿಯಲ್ಲಿ ಸಮೃದ್ಧವಾದಂತಹ ಊರು ಈ ಚೋಳ ದೇಶ. ಇಲ್ಲಿ ಉದ್ಯಾನವನಗಳು ಬೀದಿ ಬೀದಿಯಲ್ಲಿ ಇದೆ. ಅವುಗಳು ತಂಪಿನಿಂದ ಕೂಡಿವೆ. ಅವುಗಳು ತಂಪನ್ನ ಈಯದೇ ಇರುವಂತಹ ಎಡೆ ಅಂದ್ರೆ ಸ್ಥಳಗಳೇ ಇಲ್ಲ. ಎಲ್ಲಾ ಕಡೆಯಲ್ಲಿಯೂ ಕೂಡ ನೆರಳು ತಂಪು ಇದ್ದೇ ಇದೆ. ಇಂತಹ ತಂಪಾದ ಜಾಗದಲ್ಲಿ ಹರಿತಾ ಇರತಕ್ಕಂತಹ ನದಿ ಯಾವುದು? ಕಾವೇರಿ. ಕಾವಾ ಪ್ಲಸ್ ಏರಿ ಕಾವೇರಿ. ಅಂದ್ರೆ ನಮ್ಮ ಪಾಪವನ್ನ ನಾಶ ಮಾಡುವಂತಹ, ಭಕ್ತರ ಪಾಪವನ್ನ ನಿವಾರಣೆ ಮಾಡುವಂತಹ ತಾಯಿ ಕಾವೇರಿ. ಆ ಕಾವೇರಿ ಕಾಪಾಡುವಂತಹಳು. ಕಾವೇರಿ ಸೋಂಕಿರದ ಪಾಪಮಂ ಸೋವೇರಿ. ಸೋವಾ ಪ್ಲಸ್ ಏರಿ ಸೋವೇರಿ. ಪಾಪವನ್ನ ನಿವಾರಿಸುವ ಪಾಪನಾಶಿನಿಯಂತೆ ಈ ಕಾವೇರಿ ಹರಿತಾ ಇದ್ಲು. ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ಸಕಲ ಸಸ್ಯಗಳಿಗೂ ಕೂಡ ಈ ಕಾವೇರಿ ನೀರನ್ನ ಉಣಿಸ್ತಾ ಇದ್ಲು ಅಲ್ವಾ? ಗಿಡ ಮರ ಚೆನ್ನಾಗಿದ್ರೆ ಮಳೆ ಬರುತ್ತೆ, ಮಳೆ ಬಂದ್ರೆ ಸಸ್ಯಗಳು ಚೆನ್ನಾಗಿರುತ್ತೆ. ಅಂತಹ ಸಸ್ಯ ಸಂಕುಲ ಸಮೃದ್ಧವಾಗಿ ಇದ್ದಂತಹ ಜಾಗ ಈ ಚೋಳ ದೇಶ. ಈ ಚೋಳ ದೇಶದಲ್ಲಿ ಕಾವೇರಿ ನದಿ ಹೇಗೆ ಹರಿತಾ ಇದೆ ಅಂದ್ರೆ, ಹರಿದಳ ದೇಶದಳು ಹರಭಕ್ತಿ ರಸದಂತೆ. ಭಕ್ತಿ ರಸವೇ ಹರಿತಾ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ನೋಡ್ರಿ, ಇಲ್ಲಿ ಕಾವೇರಿ ನದಿ ಹರಿತಾ ಇರೋ ಚಿತ್ರವನ್ನ ತೋರಿಸಿದೀನಿ. ಆ ಕಾವೇರಿ ನದಿ ಹರಿತಾ ಇದೆ ಯಾವ ರೀತಿ ಅಂದ್ರೆ, ಕವಿಯ ಕಲ್ಪನೆಯಲ್ಲಿ ಭಕ್ತಿ ರಸವೇ ಹರಿತಾ ಇದೆಯೇನೋ ಅನ್ನುವಂತಹ ರೀತಿಯಲ್ಲಿ ಈ ಕಾವೇರಿ ನದಿ ಹರಿತಾ ಇದೆಯಂತೆ. ಹಾಗೆ ಧರಣಿ ತಳಕ್ಕಮೃತ ವಿಮಲವಾರಿದಿಯಂತೆ. ಧರಣಿ ಅಂದ್ರೆ ಭೂಮಿ, ಭೂಮಿಯ ತಳದಲ್ಲಿ ಅಮೃತ ಅಂದ್ರೆ ಹಾಲಿನಂತೆ ವಿಮಲವಾರಿದಿಯಂತೆ. ಸಮುದ್ರವೇ, ಹಾಲಿನ ಸಮುದ್ರವೇ ಇಲ್ಲಿ ಉಕ್ಕಿ ನಿಂತಿದೆಯೇನೋ, ಕಡಲಾಗಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಈ ಒಂದು ನದಿ ಹರಿಯುತ್ತಿದೆ ಅಂತ ಹೇಳ್ತಾ ಇದ್ರೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ. ಇಂತಹ ಈ ದೇಶವನ್ನ ಪಾಲಿಸುವಂತಹ ಭೂಮಿಪ ಅಂದ್ರೆ ಭೂಮಿಯನ್ನ ಆಳುವಂತಹ ರಾಜ. ಭೂಮಿಪಂ ಸಂತತಂ ಕರಿಕಾಲ ಚೋಳ ನಿಂಬಾನೃಪಂ. ಸಂತತ ಅಂದ್ರೆ ಅಲ್ಲಿ ಸೊನ್ನೆ ತಕ್ಕಳ್ರಿ, ಸತತ. ಸತತ ಅಂದ್ರೆ ನಿರಂತರವಾಗಿ ಆಳ್ವಿಕೆಯನ್ನ ಮಾಡಿಕೊಂಡು ಬಂದಂತಹ ರಾಜ ಯಾರು? ಚೋಳ. ಆ ಚೋಳ ರಾಜ, ನೃಪಂ ಅಂದ್ರೆ ನೃಪ ಅಂದ್ರೆ ರಾಜ. ಚೋಳ ರಾಜ ಎನ್ನುವಂತಹವನು ಈ ಒಂದು ದೇಶವನ್ನ, ಈ ಒಂದು ನಾಡನ್ನ ಆಳ್ತಾ ಇದ್ದಾನೆ. ಕರಿಕಾಲ ಚೋಳ ಎನ್ನುವಂತಹ ರಾಜ ಈ ಒಂದು ಚೋಳ ದೇಶವನ್ನ ಆಳ್ತಾ ಇದ್ದಾನೆ. ಇನ್ನೊಮ್ಮೆ ಅರ್ಥ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಶಿವನ ಸಜ್ಜೆ ಎನಿಸಿರುವಂತಹ ಚೋಳ ದೇಶ ಅಂದ್ರೆ ಶಿವನ ನಿಜ ಸುಖದ ನಿವಾಸವಾಗಿರುವಂತಹ, ನಿಜವಾದ ಸುಖವಾದ ನಿವಾಸ, ಅವನ ಶ್ರೇಯಗೃಹದಂತೆ, ಅವನ ನೆಲೆಯಂತೆ ಇರುವಂತಹ ಜಾಗ ಯಾವುದು? ಚೋಳ ದೇಶ. ಇದು ಕೇವಲ ಶಿವನಿಗಷ್ಟೇ ಅಲ್ಲ, ಶಿವಭಕ್ತರಿಗೆ ನಿಜವಾದ ಸುಖವಾದ ನಿವಾಸವಾಗಿತ್ತು, ನೆಲೆಯಾಗಿತ್ತು ಅಂತ ಹೇಳ್ಬೋದು. ಈ ಒಂದು ನಾಡು ಭೌಗೋಳಿಕವಾಗಿ ಎಷ್ಟು ಸಮೃದ್ಧವಾಗಿತ್ತು ಎಂದರೆ,
ಆ ಒಂದು ಭೂಮಿಯಲ್ಲಿ ಬೆಳೆ ಇಲ್ಲದೆ ಇರುವಂತಹ ಜಾಗಗಳೇ ಇರಲಿಲ್ಲ, ಭೂಮಿಯೇ ಇರಲಿಲ್ಲ. ಅಂದ್ರೆ ಎಲ್ಲ ಭೂಮಿಯಲ್ಲಿಯೂ ಕೂಡ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತಿತ್ತು. ಬನವಿಲ್ಲದೂರಿಲ್ಲ, ಅಂದ್ರೆ ಕಾಡುಗಳೇ ಇಲ್ಲದೆ ಇರ್ತಕ್ಕಂತಹ ಊರಿಲ್ಲ. ಎಲ್ಲ ಕಡೆಯಲ್ಲಿಯೂ ಕೂಡ ಕಾಡುಗಳು ಸಂತೃಪ್ತವಾಗಿ ಇದ್ದು ನೆರಳನ್ನ ಒದಗಿಸ್ತಾ ಇದ್ವು. ಹಾಗೆ ಕಾವೇರಿ ನದಿ ಈ ಒಂದು ನಾಡಿನಲ್ಲಿ ಹರಿಯುತ್ತಾ ಕಾಪಾಡುವಂತಹ ಈ ತಾಯಿ ಭಕ್ತರು ಮಾಡಿದ ಪಾಪಗಳನ್ನ ತೊಳೆಯುತ್ತಾ ಪಾಪ ನಿವಾರಣೆಯನ್ನ ಮಾಡುತ್ತಾ ಸೋವೇರಿ ಹರಿಯುತ್ತಿದ್ದಾಳೆ, ಪಾಪನಾಶಿನಿಯಾಗಿ ಹರಿಯುತ್ತಿದ್ದಾಳೆ. ಸಕಲ ಸಸ್ಯರಾಶಿಗಳಿಗೂ ಕೂಡ ನೀರನ್ನು ಉಣಿಸುತ್ತಿದ್ದಾಳೆ. ಈಕೆ ಹರಿಯುವಂತಹ ನದಿ ಹೇಗೆ ಕಾಣುತ್ತಿದೆ ಕವಿಯ ಕಣ್ಣಿಗೆ ಎಂದರೆ ಹರಭಕ್ತಿಯ ರಸದಂತೆ ಕಾಣುತ್ತಿದೆ. ಭೂಮಿಯ ತಳದಲ್ಲಿ ಅಮೃತವೇ ಉಕ್ಕಿ ಕಡಲಾಗಿ ನಿಂತಿದೆಯೇನೋ ಎನ್ನುವಂತಹ ರೀತಿಯಲ್ಲಿ ಗೋಚರಿಸುತ್ತಿದೆ. ಇಂತಹ ಈ ದೇಶವನ್ನ ಪಾಲಿಸುತ್ತಿರುವಂತಹ ರಾಜ ಯಾರಪ್ಪ ಎಂದರೆ ಕರಿಕಾಲ ಚೋಳ ಅಂತ ಹೇಳ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. ಆ ಚೋಳ ರಾಜನೊಪ್ಪುವ ರಾಜಧಾನಿಯಳು. ಇಂತಹ ಈ ಚೋಳ ರಾಜನು ಒಪ್ಪುವಂತಹ ಈ ರಾಜಧಾನಿಯಲ್ಲಿ ವಾಚಾಮ ಗೋಚರವದೆನಿಸಿದಂತವನಿಯಳು. ವಾಚಾಮ ಗೋಚರ ಅಂದ್ರೆ ಮಾತಿಗೆ ನಿಲುಕದೆ ಇರುವಂತಹ ರೀತಿಯಲ್ಲಿ ಅವನಿಯಲ್ಲಿ ಅಂದ್ರೆ ಭೂಮಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಯಾರು ಅಂದ್ರೆ ಜಾತಿ ಮಾದರ ಚನ್ನನೆಂಬ ನಾಮಂ ತನಗೆ ಓತಿರ್ಪುದನ್ವರ್ಥವಾಗಿ ಮೆರೆದುರ್ವರಿಗೆ ಇದ್ದು ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂಬೀರಿದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗ ಬದುಕಬೇಕೆಂದು ಯುಕ್ತಿಯಂ ಕಾಯಕಮನೊಡಗೊಂಡ ನುಲಿದೊಂದು ಕಂಪಣದ ಹುಲ್ಲ ಕಾಯಕವನೇ ಮರೆ ಮಾಡಿ ಹೆಂಪಿಂದೆ ಶಿವನರ್ಚಿಸುತ್ತಿರ್ಪ ನೊಡಗೂಡಿ ಅಂತ ಹೇಳ್ತಾರೆ. ಇಲ್ಲಿ ಜಾತಿ, ಅವನ ಜಾತಿ ಯಾವುದು? ಮಾದರ ಜಾತಿ. ಮಾದರ ಜಾತಿ ಅನ್ನುವಂಥದ್ದು ಕೆಳಜಾತಿ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅನ್ನೋ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತಾರಲ್ಲ, ಈ ಶೂದ್ರ ಜಾತಿಯಲ್ಲಿ ಬರುವಂತಹ ಒಂದು ಜಾತಿಯಲ್ಲಿ ಹುಟ್ಟಿದಂತಹವನು ಈ ಮಾದರ ಚನ್ನ. ಅವನ ಜಾತಿ ಹೆಸರು ಮಾದರ. ಆ ಮಾದರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಈತನನ್ನ ಜಾತಿ ಹೆಸರನ್ನ ಹಿಡಿದು ಕೂತ್ಕೊಂಡು ಬರ್ತಾ ಇದ್ದಾರೆ. ಏನು? ಚೆನ್ನ. ಅವನ ಹೆಸರು ಚೆನ್ನ. ಆದ್ರೆ ಯಾರು ಚೆನ್ನ ಅಂದ್ರೆ ಮಾದರ ಚೆನ್ನ. ಮಾದರ ಚೆನ್ನ ಅನ್ನುವಂತಹ ರೀತಿಯಲ್ಲಿ ಅವನ ಹೆಸರನ್ನ ಹಿಡಿದು ಕೂತ್ಕೊಂಡು ಬಂದು ನಾಮಂ ತನಗೆ ಓತಿರ್ಪುದನ್ವರ್ಥಮಾಗಿ. ಓತಿರ್ಪುದು ಅಂದ್ರೆ ಒಲಿದು ಬಂದ್ಬಿಟ್ಟಿದೆ. ಅನ್ವರ್ಥಮಾಗಿ ಅಂದ್ರೆ ಅವನ ಗುಣಕ್ಕೆ ತಕ್ಕಂತೆ ಹೊಂದುವಂತಹ ಹೆಸರು. ಈಗ ಅವನು ಬರೀ ಚೆನ್ನ ಅಂದ್ರೆ ಹೆಸರು ಮಾತ್ರ ಚೆನ್ನ ಅಲ್ಲ, ಅವನ ನಡೆ ಚೆನ್ನ, ನುಡಿ ಚೆನ್ನ, ಅವನ ಎಲ್ಲವೂ ಕೂಡ ಚೆನ್ನವೇ ಆಗಿರುತ್ತೆ. ಅವನ ವ್ಯಕ್ತಿತ್ವವೇ ಚೆನ್ನಮಯವಾಗಿರುತ್ತೆ. ಹಾಗಾಗಿ ಅದನ್ನ ಇಲ್ಲಿ ಅನ್ವರ್ಥ ಅಂತ ಹೇಳ್ತಾ ಇದ್ದಾರೆ. ಓತಿರ್ಪುದನ್ವರ್ಥವಾಗಿ ಮೆರೆದುರ್ವರಿಗೆ ಅಂದ್ರೆ ಅವನ ಹೆಸರಿಗೆ ತಕ್ಕಂತೆ ಅವನು ಅನ್ವರ್ಥವಾಗಿ ಬದುಕ್ತಾ ಇದ್ದಾನೆ ಈ ಭೂಮಿಯ ಮೇಲೆ. ಮೆರೆದುರ್ವರಿಗೆ ಅವನು ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಅವನು ತನ್ನನ್ನ ತಾನು ದೈವ ಕಾಯಕದಲ್ಲಿ ತೊಡಗಿಸ್ಕೊಂಡು ಬದುಕ್ತಾ ಇದ್ದಾನೆ. ಇರ್ದು ಶಂಕರನ ಗುಪ್ತಾರಾಧನೆಗೆ, ಗುಪ್ತ ಭಕ್ತಿಯ ಆರಾಧನೆಯನ್ನ ಅವನು ಮಾಡ್ತಾ ಇದ್ದಾನೆ. ಸಾರ್ದು ಶಿವಭಕ್ತಿಯಂ ವೀರಿದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗ ಬದುಕಬೇಕೆಂದು ಇಲ್ಲಿ ಶಂಕರನ ಗುಪ್ತವಾದ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ಗುಪ್ತ ಆರಾಧನೆ ಅಂದ್ರೆ ಏನಪ್ಪ? ಗುಪ್ತ ಅಂದ್ರೆ ಯಾರಿಗೂ ಕಾಣದೇ ಇರುವಂತಹ ರೀತಿಯಲ್ಲಿ ಗುಪ್ತವಾಗಿ ಪೂಜೆ ಮಾಡುವಂತಹದ್ದು. ಮಿಸ್ ಅವನು ಗುಪ್ತವಾಗಿ ಯಾಕೆ ಪೂಜೆ ಮಾಡ್ತಿದ್ದ? ಎಲ್ಲರಿಗೂ ಕಾಣಂಗೆ ಯಾಕೆ ಪೂಜೆ ಮಾಡಬಾರ್ದಿತ್ತು? ಯಾಕೆ ಮಾಡ್ತಿರ್ಲಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಬಂದ್ರೆ, ಹಿಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಇತ್ತಲ್ಲ. ಮೇಲ್ವರ್ಗದ ಜಾತಿಯವರು ಕೆಳವರ್ಗದ ಜಾತಿಯವರಿಗೆ ಕೆಲವೊಂದು ದೇವರುಗಳನ್ನ ಪೂಜಿಸುವುದಕ್ಕೆ ಬಿಡ್ತಾ ಇರಲಿಲ್ಲ. ಶಿವನನ್ನಾಗ್ಲಿ ಅಥವಾ ವಿಷ್ಣುವನ್ನಾಗಲಿ, ನಾರಾಯಣನನ್ನಾಗ್ಲಿ, ಕೃಷ್ಣನನ್ನಾಗ್ಲಿ ಇಂತಹ ದೇವರುಗಳನ್ನ ಅವರು ಪೂಜೆ ಮಾಡೋ ಹಾಗಿರ್ಲಿಲ್ಲ. ಅವರು ಮಾರಿ ಮಸಣಿಯ ಗುಡಿಗೆ ಹೋಗ್ಬೇಕಾಗಿತ್ತು ಪೂಜೆ ಮಾಡಬೇಕು ಅಂದ್ರೆ. ದೇವರನ್ನ ಕೂಡ ವಿಭಾಗ ಮಾಡ್ಕೊಂಡ್ಬಿಟ್ಟಿದ್ರು. ಕೆಳವರ್ಗದವರು ಮೇಲ್ವರ್ಗದ ಜಾತಿಯ ಅವರು ಪೂಜೆ ಮಾಡುವಂತಹ ದೇವರನ್ನ ಪೂಜೆ ಮಾಡೋ ಹಾಗಿರ್ಲಿಲ್ಲ. ಹಾಗಾಗಿ ಅಂತಹ
ಶ್ರೇಷ್ಠ ವರ್ಗದವರು ಪೂಜಿಸುವಂತಹ ದೇವರನ್ನ ಇವನಿಗೆ ಪೂಜಿಸೋದಿಕ್ಕೆ ಆಸೆ. ಆದ್ರೆ ಇದೇನಾದ್ರೂ ದೇವರಿಗೆ ರಾಜನಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಅವನು ನನಗೆ ಶಿಕ್ಷೆ ಕೊಟ್ಬಿಡ್ತಾನೆ. ಹಾಗಾಗಿ ಮತ್ತೆ ಮೇಲ್ಜಾತಿಯವರಿಗೆ ಏನಾದ್ರೂ ಗೊತ್ತಾದ್ರೆ ಅವರು ನನ್ನನ್ನ ಹಿಂಸೆಗೆ ಗುರಿ ಮಾಡ್ತಾರೆ. ಹಾಗಾಗಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಗುಪ್ತವಾದ ಭಕ್ತಿಯನ್ನ ತನ್ನ ಆ, ದಿನಚರಿಯಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಅದು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾವು ನೋಡ್ತೀವಿ. ಶಂಕರನ ಗುಪ್ತಾರಾಧನೆಗೆ ನಚ್ಚಿ ಸಾಧು ಶಿವಭಕ್ತಿಯಂ ಮೀರಿದಿಚ್ಚೆಗೆ. ಶಿವನ ಭಕ್ತಿಯನ್ನ ಈತ ಒಲಿಸ್ಕೊಳ್ತಾನೆ. ಬೀರಿದಿಚ್ಚೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗ ಬದುಕಬೇಕೆಂದು ಇವನು ಒಂದು ಕಾಯಕವನ್ನ ಮಾಡ್ತಾನೆ. ಆ ಕಾಯಕ ಏನಪ್ಪಾ ಅಂದ್ರೆ ರಾಜನ ಕುದುರೆಗೆ ಹುಲ್ಲನ್ನ ತರುವಂತಹ ಕಾಯಕ. ಇಲ್ಲಿ ಕಾಯಕವನ್ನ ಅವನು ನೆಪ ಮಾತ್ರಕ್ಕೆ ಮಾಡ್ತಾ ಇರ್ಲಿಲ್ಲ. ಅವನು ನಿಜವಾದ ಕಾಯಕದ ಜೊತೆಯಲ್ಲಿ ಕೈಲಾಸವನ್ನ ಕಾಣುವಂತಹ ಶ್ರೇಷ್ಠವಾದ ಪೂಜೆಯಲ್ಲಿ ತೊಡಗಿಸ್ಕೊಳ್ತಾ ಕಾಯಕವನ್ನ ಯುಕ್ತಿಯಿಂದ ಅವನು ಮಾಡ್ತಾ ಇದ್ದ. ಚೋಳರಾಜನ ತುರಂಗ ಬದುಕಬೇಕು ಅಂತ ಹೇಳಿ ಹುಲ್ಲನ್ನು ತರುವಂತಹ ಕಂಪಣದ ಹುಲ್ಲ ಕಾಯಕವನ್ನೇ ಮರೆ ಮಾಡ್ದ. ಹುಲ್ ಕೊಯ್ಯಕ್ ಹೋಗ್ತಾ ಇದ್ದ, ನೋಡ್ರಿ ಇಲ್ಲಿ ಹುಲ್ಲಿದೆ, ಆ ಹುಲ್ಲನ್ನು ಕೊಯ್ಕೊಂಡು ಬಂದು ಈ ಕುದುರೆಗೆ ಹಾಕ್ಬೇಕಾಗಿತ್ತು ಅವನು. ಆ ಕುದುರೆಗೆ ಹಾಕುವಂತಹ ಕಾಯಕವನ್ನ ಮಾಡ್ತಾ ಇದ್ದಾನೆ. ಜನಕ್ಕೆ ಎಲ್ಲರಿಗೂ ಚೆನ್ನಾಗಿ ಎಲ್ಲೋಗ್ತಾನೆ, ಬೆಳಗ್ಗೆ ಅದು ಹುಲ್ಗೋಗ್ತಾನೆ, ಹುಲ್ ಕೊಯ್ಕೊಂಬರ್ತಾನೆ, ಕಾಡ್ಗೋಗಿ ಕುದುರೆಗೆ ಹಾಕ್ತಾನೆ, ಮತ್ತೆ ಅವನ ದಿನಚರಿ ಅವನ್ ಮಲ್ಕೊಳ್ಳೋದು ಹೇಳೋದು ಏನಿರುತ್ತೋ ಆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾನೆ. ಅಷ್ಟೇ ಹೊರ ಜಗತ್ತಿಗೆ ಗೊತ್ತಿದ್ದುದು. ಆದ್ರೆ ನಿಜವಾದ ಅರ್ಥದಲ್ಲಿ ಅವನು ಏನ್ ಮಾಡ್ತಿದ್ದ, ಶಿವನನ್ನ ಹೇಗೆ ಅರ್ಚಿಸ್ತಾ ಇದ್ದ ಅನ್ನುವಂತಹದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಹುಲ್ಲ ಕಾಯಕವನ್ನೇ ಮರೆ ಮಾಡಿ ಹೆಂಪಿಂದೆ ಶಿವನ ಅರ್ಚಿಸುತ್ತಿದ್ದ. ಹೆಂಪಿಂದೆ ಸೊಂಪಾಗಿ ಶಿವನನ್ನ ಅರ್ಚಿಸುತ್ತಿದ್ದ. ಅವನು ಯಾವ ರೀತಿಯಲ್ಲಿ ಶಿವನನ್ನ ಅರ್ಚಿಸುತ್ತಿದ್ದ ಅನ್ನೋದನ್ನ ನಾವು ಮುಂದುವರಿದ ಭಾಗದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಚೋಳ ದೇಶವನ್ನ ಆಳ್ತಾ ಇದ್ದಂತಹ ಕರಿಕಾಲ ಚೋಳ. ಆ ಚೋಳ ರಾಜನಿಗೆ ಒಂದು ಕುದುರೆ ಇದೆ. ಆ ಕುದುರೆಗೆ ಹುಲ್ಲನ್ನು ತರುವ ಕಾಯಕವನ್ನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ. ಅವನ ಹೆಸರು ಮಾದರ ಚೆನ್ನ. ಅವನ ಜಾತಿ ಹೆಸರನ್ನ ಹಿಡಿದು ಅವನ ಹೆಸರನ್ನ ಕೂಗ್ತಾ ಇದ್ರು. ಅವನ ಒಂದು ಹೆಸರಿಗೆ ಅನ್ವರ್ಥವಾಗಿ ಅವನು ಶ್ರೇಷ್ಠವಾದ ಭಕ್ತನಾಗಿಯೂ ಕೂಡ ಗುಪ್ತ ಭಕ್ತಿಯನ್ನು ಹೊಂದಿದ್ದು ಹುಲ್ಲನ್ನು ತರುವ ಕಾಯಕವನ್ನ ಆತ ಮಾಡ್ತಾ ಇದ್ದ. ಇಂತಹ ಈ ಕಾಯಕವನ್ನ ಅವನು ಯಾವೆಲ್ಲ ರೀತಿಯಲ್ಲಿ ಮಾಡ್ತಿದ್ದ ಅನ್ನುವಂಥದ್ದನ್ನ ಮುಂದುವರಿದ ಭಾಗದಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ಅವಧಿ ಮುಕ್ತಾಯಗೊಂಡು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಳೆಗನ್ನಡದ ಪದ್ಯ ಅಂತ ಹೇಳಿ ನೀವು ಹೆದರ್ಕೊಳ್ಬೇಡಿ, ಕತೆ ರೂಪದಲ್ಲಿ ಇದೆ, ಚೆನ್ನಾಗಿ ತಿಳ್ಕೊಳ್ಬಹುದು. ಧನ್ಯವಾದಗಳು.